ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು, ಕಥಾ ಸರಣಿಯ 19ನೇ ಭಾಗವನ್ನು. ತಡ ಮಾಡದೆ ಕತೆಗೋಗೋಣ. ಅಶ್ವಿನ್ ಕಣ್ಣು ತೆರೆದ ತಕ್ಷಣ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದನು. ರೂಮ್ ಖಾಲಿಯಾದಂತೆ ಅನಿಸಿದಾಗ ಮಲಗಿದವನು ದಿಗ್ಗನೆ ಎದ್ದು ಕುಳಿತನು. ಅವನ ಕಣ್ಣುಗಳು ಸುತ್ತಲೂ ಶೀತಲಾಳನ್ನು ಹುಡುಕಲು ಶುರು ಮಾಡಿದವು. ಆದರೆ ಅಲ್ಲಿ ಅವಳು ಇರಲಿಲ್ಲ. ಹಸೀನಾ ಮತ್ತೆ ಸೌರವ್ ಕಿಟಕಿಯ ಬಳಿ ಮಾತನಾಡುತ್ತಿರುವುದು ಕೇಳಿಸಿ ಅತ್ತ ಹೋಗಿ ಕಿಟಕಿಯ ಬಳಿ ನಿಂತು ನೋಡಿದನು. ಅವರಿಬ್ಬರು ಮಾತನಾಡುತ್ತಾ ತೋಟವನ್ನೆಲ್ಲ ನೋಡುತ್ತಿದ್ದರು. ಮಂಚಕ್ಕೆ ಒರಗಿ ಹಾಗೆಯೇ ಮಲಗಿದ್ದರಿಂದ ಅವನಿಗೆ ಬೆನ್ನು ಮತ್ತು ಕುತ್ತಿಗೆ ಜೋರಾಗಿ ನೋಯುತ್ತಿತ್ತು. ನೋಯುತ್ತಿದ್ದ ಕುತ್ತಿಗೆಯನ್ನು ಹಾಗೆಯೇ ನೀವುತ್ತಾ ಒಂದೆರಡು ಬಾರಿ ಅತ್ತಿತ್ತ ತಿರುಗಿಸಿದ. ಮೈಮುರಿದು ಆಕಳಿಸುತ್ತಾ ಎದ್ದು ಮನೆಯ ಹೊರಗೆ ಬಂದನು. ಹೊರಾಂಗಣದಲ್ಲಿ ಕುಹು ಬೆಳಗಿನ ಬಿಸಿಲಿನಲ್ಲಿ ಮೈಯೊಡ್ಡಿ ಕುಳಿತಿದ್ದಳು. ಹಸೀನಾ ಮತ್ತು ಸೌರವ್ ತಮ್ಮ ಫೋನ್ನಲ್ಲಿ ಏನನ್ನೋ ನೋಡುತ್ತಿದ್ದರು. ಉಳಿದವರೆಲ್ಲ ಇನ್ನೂ ಎದ್ದಿಲ್ಲ ಎಂದು ಕಾಣಿಸುತ್ತದೆ. ಅವರಿನ್ನೂ ತಮ್ಮ ತಮ್ಮ ಕೋಣೆಗಳನ್ನು ಬಿಟ್ಟು ಬಂದಿರಲಿಲ್ಲ. ಹಸೀನಾ ಮತ್ತು ಸೌರವ್ ಇದ್ದ ಕಡೆ ನಡೆದವನು ನಗುತ್ತಾ ಅವರಿಗೆ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದನು. ಹಸೀನಾ ಮುಗುಳ್ನಗುತ್ತಾ ಹ್ಯಾಪಿ ನ್ಯೂ ಇಯರ್ ಎಂದಳು. ಅಶ್ವಿನ್ ನಗುತ್ತಾ ಅವಳನ್ನು ನೋಡಿದ. ಏನ್ ಹಾಗೆ ನೋಡ್ತಾ ಇದೀಯಾ ಎಂದು ಕೇಳಿದ ಅವಳನ್ನು ನೋಡುತ್ತಾ. ಹಸೀನಾ ತನ್ನ ಫೋನನ್ನು ಅವನಿಗೆ ಕೊಟ್ಟಳು. ನೀನು ನೋಡು, ನಗು ಬರಲಿಲ್ಲ ಅಂದ್ರೆ ಕೇಳು ಎಂದಳು. ಅಶ್ವಿನ್ನ ಕಣ್ಣುಗಳು ಹಸೀನಾಳ ಫೋನ್ ಪರದೆಯ ಮೇಲೆ ಬಿದ್ದ ತಕ್ಷಣ ತನ್ನ ನೋಟವನ್ನು ಇನ್ನಷ್ಟು ಆಳವಾಗಿಸಿದನು. ಪರದೆಯ ಮೇಲೆ ತನ್ನ ಮತ್ತು ಶೀತಲಾಳ ಕೆಲವು ಇಮೇಜಸ್ ಇದ್ದವು. ರಾತ್ರಿ ಇಬ್ಬರು ಒಟ್ಟಿಗೆ ಡ್ಯಾನ್ಸ್ ಮಾಡಿದಾಗಲಿಂದ ಹಿಡಿದು ಶೀತಲ್ ಅಶ್ವಿನ್ನ ಭುಜದ ಮೇಲೆ ತಲೆಯಿಟ್ಟು ಮಲಗಿದ್ದ ಫೋಟೋಗಳು ಅಲ್ಲಿ ಕಂಡುಬಂದವು. ಅವನ ಮಡಿಲಲ್ಲಿ ಅವಳು ಮಲಗಿದ್ದ ಫೋಟೋ ಕೂಡ ಇತ್ತು. ಅವುಗಳನ್ನು ನೋಡಿದ ಅಶ್ವಿನ್ ಮುಖದಲ್ಲಿ ನಗುವಿನ ಜೊತೆಗೆ ಖುಷಿಯೂ ಆಯಿತು. ಹಸೀನಾ ಅವನ ನಗುವನ್ನು ಕಂಡು, ನಿಜ ಹೇಳ್ಬೇಕಂದ್ರೆ ನೀವಿಬ್ರು ಒಟ್ಟಿಗೆ ತುಂಬಾ ಚೆನ್ನಾಗಿ ಕಾಣ್ತಿದ್ರಿ. ನಿಮ್ಮಿಬ್ರನ್ನ ನೋಡಿದಾಗ ನನಗೆ ಲವ್ ಬರ್ಡ್ಸ್ಗಳನ್ನ ನೋಡಿದಾಗೆ ಫೀಲ್ ಆಗುತ್ತೆ. ರಾತ್ರಿ ಕೂಡ ನೀವಿಬ್ರು ಹಾಗೆ ಕಾಣಿಸ್ತಾ ಇದ್ರಿ ಎಂದಳು. ಇದ್ದಕ್ಕಿದ್ದಂತೆ ಅಶ್ವಿನ್ನ ಕೈಗಳು ಫೋನ್ ಒಳಗೆ ಏನನ್ನೋ ಮಾಡಲು ಶುರು ಮಾಡಿದವು. ಅದನ್ನು ನೋಡಿದ ಹಸೀನಾ, ಏನ್ ಮಾಡ್ತಾ ಇದೀಯಾ ನೀನು ಆಶ್ಚರ್ಯದಿಂದ ಕೇಳಿದಳು. ಡಿಲೀಟ್ ಎಂದನು ಕಾಮ್ ಆಗಿ. ತಕ್ಷಣ ಅವನ ಕೈಯಿಂದ ಫೋನನ್ನು ಕಿತ್ತುಕೊಂಡ ಹಸೀನಾ, ನೀನ್ ಯಾಕೆ ಡಿಲೀಟ್ ಮಾಡ್ದೆ ಆಶ್ಚರ್ಯಚಕಿತಳಾಗಿ ಕೇಳಿದಳು. ಕೆಲವು ಭಾವನೆಗಳು ಹೃದಯದಲ್ಲಿ ಮಾತ್ರ ಉಳಿದಿದ್ರೆ ಉತ್ತಮ. ಅವುಗಳನ್ನ ಫೋಟೋಗಳಲ್ಲಿ ಸೆರೆ ಹಿಡಿಯೋದು ಅಷ್ಟು ಸೂಕ್ತ ಅಲ್ಲ ಎಂದ ಭಾವರಹಿತನಾಗಿ. ಸೌರವ್ ತುಸು ಕೋಪದಿಂದ, ಇದ್ರಲ್ಲಿ ಏನ್ ತಪ್ಪಾಯ್ತೀಗ ಎಂದ. ನಿನ್ನೆ ಏನಾಯ್ತು ಅನ್ನೋದು ನನಗೆ ಮತ್ತೆ ಶೀತಲ್ಗೆ ಎಂದಿಗೂ ಮರೆಯಲಾಗದ ಭಾವನೆ. ಯಾರಾದರೂ ಅದನ್ನು ನೋಡಿ ಆ ಭಾವನೆಗೆ ಬೇರೆ ಹೆಸರಿಡಬೇಕೆ? ಅದೆಲ್ಲ ಬೇಡ ಎಂದನು. ಹಸೀನಾ ಕೋಪದಿಂದ ಅವನನ್ನು ದುರುಗುಟ್ಟಿ ನೋಡಿ ನೆಲಕ್ಕೆ ಕಾಲು ಅಪ್ಪಳಿಸಿ ಅಲ್ಲಿಂದ ಎದ್ದು ಹೊರಟು ಹೋದಳು. ಅವಳು ಹೋದತ್ತ ನೋಡುತ್ತಾ, ನೀನ್ ಹೇಳೋದು ನನಗೆ ಅರ್ಥ ಆಗ್ಲಿಲ್ಲ ಮಗ ಎಂದನು ಸೌರವ್. ಅಶ್ವಿನ್ ಹಸೀನಾಳನ್ನು ಕೋಪದಿಂದ ನೋಡುತ್ತಾ, ಅವಳು ತನ್ನೆಲ್ಲ ಅಪ್ಡೇಟ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾಳೆ. ಅವಳಿ ಅಭ್ಯಾಸ ಶೀತಲ್ ಜೀವನಕ್ಕೆ ಕುತು ತರೋದು ನನಗಿಷ್ಟ ಇಲ್ಲ ಎಂದನು. ಮರುಕ್ಷಣವೇ ಸೌರವ್ ಅಶ್ವಿನ್ ಮುಂದೆ ತನ್ನ ಕೈ ಮಡಚಿ ನಿಂತು ಜೈ ಹೋ ಪ್ರಭು ಎಂದು ನಾಟಕೀಯವಾಗಿ ಹೇಳಿದನು. ಅಶ್ವಿನ್ ಅವನ ಮಾತಿಗೆ ನಗುತ್ತಾ, ಸರಿ, ನಾನು ಒಳಗೋಗ್ತೀನಿ ಎಂದು ಹೇಳಿ ಅಲ್ಲಿಂದ ಎದ್ದು ಒಳಗೆ ಬಂದನು. ಹಾಲೊಳಗೆ ಕಾಲಿಟ್ಟವನು ಅಲ್ಲಿಯೇ ನಿಂತನು. ಶೀತಲ್ ಸೋಫಾದ ಮೇಲಿನ ದಿಂಬುಗಳನ್ನು ಸರಿಸುತ್ತಾ ಏನನ್ನೋ ಹುಡುಕುತ್ತಿದ್ದಳು. ಅವಳು ಅಪ್ಸೆಟ್ ಆದಂತೆ ಕಾಣಿಸುತ್ತಿದ್ದಳು. ಅವಳು ಅಸಮಾಧಾನಗೊಂಡಿರುವುದನ್ನು ನೋಡಿದ ಅಶ್ವಿನ್, ಏನ್ ಹುಡುಕ್ತಾ ಇದೀಯಾ ಎಂದನು. ಶೀತಲ್ ತಕ್ಷಣ ಅಶ್ವಿನ್ನ ದನಿಯನ್ನು ಕೇಳಿ ತಲೆ ಬಾಗಿಸಿ ನಿಂತು, ಇಲ್ಲ, ಅದು ಏನಿಲ್ಲ ಎಂದು ಹೇಳಿ ಹೊರ ನಡೆದು ಬಿಟ್ಟಳು. ಅವಳು ಹೊರಗೆ ಹೋಗುವುದನ್ನು ನೋಡಿದ ಅಶ್ವಿನ್ ತನ್ನ ರೂಮಿನತ್ತ ನಡೆದನು. ಅವನು ಆ ಕಡೆ ನಡೆದಾಗ ಮತ್ತೊಮ್ಮೆ ಹಾಲ್ಗೆ ಬಂದ ಶೀತಲ್ ಅಲ್ಲೆಲ್ಲ ಏನನ್ನೋ ಹುಡುಕುತ್ತಾ ಅಲ್ಲಿ ಸಿಗದಿದ್ದಾಗ ಮನೆಯ ಹಿಂಭಾಗದತ್ತ ನಡೆದಳು.
ಅಶ್ವಿನ್ ತನ್ನನ್ನೇ ನೋಡುತ್ತಿದ್ದಾನೆ ಎನ್ನುವುದು ಅವಳಿಗೆ ತಿಳಿದಿತ್ತು. ಆದರೆ ಅವಳು ಅವನನ್ನು ನಿರ್ಲಕ್ಷಿಸಿ ತನ್ನ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿದಳು. ಸ್ವಲ್ಪ ಹೊತ್ತಿನಲ್ಲೇ ಎಲ್ಲರೂ ಊಟದ ಟೇಬಲ್ ಬಳಿಗೆ ಬಂದರು. ಅಶ್ವಿನ್ ಬಂದವನೇ ಅಲ್ಲಿ ಶೀತಲ್ ಇಲ್ಲದಿರುವುದನ್ನು ಗಮನಿಸಿದನು. ಯಾರಿಗೂ ಏನನ್ನೂ ಹೇಳದೆ ಅಲ್ಲಿಂದ ಹಿಂತಿರುಗಿದವನು ಸೀದಾ ಶೀತಲಾಳ ರೂಮಿನತ್ತ ನಡೆದನು. ರೂಮಿನಲ್ಲಿ ಶೀತಲ್ ತನ್ನೆಲ್ಲ ವಸ್ತುಗಳನ್ನು ಹಾಸಿಗೆಯ ಮೇಲೆ ಹರಡಿಕೊಂಡು ಮಲಗಿದ್ದಳು. ಎಲ್ಲಿ ಕಳೆದೋಯ್ತು ಇದು, ನಾನೀಗ ಎಲ್ಲಂತ ಹುಡುಕ್ಲಿ, ತನ್ನಲ್ಲೇ ಹೇಳಿಕೊಳ್ಳುತ್ತಿದ್ದಳು. ನಾನು ನಿನಗೆ ಸ್ವಲ್ಪ ಸಹಾಯ ಮಾಡ್ಲಾ ಎಂದನು ಅಶ್ವಿನ್ ಬಾಗಿಲಲ್ಲೇ ನಿಂತು. ಅಶ್ವಿನ್ನ ದನಿಯನ್ನು ಕೇಳಿದ ಶೀತಲ್ ಕ್ಷಣ ಭಯಗೊಂಡಳು. ಆದರೆ ಮರುಕ್ಷಣವೇ ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿದ್ದ ತನ್ನ ವಸ್ತುಗಳನ್ನೆಲ್ಲ ಎತ್ತಿ ತನ್ನ ಬ್ಯಾಗ್ಗೆ ಸೇರಿಸಿದವಳು, ಬೇಡ, ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ ಎಂದಳು. ಅಶ್ವಿನ್ ತನ್ನ ಎರಡೂ ಕೈಗಳನ್ನು ತನ್ನ ಎದೆಯ ಮೇಲೆ ಕಟ್ಟಿ ಬಾಗಿಲಿಗೆ ಹೊರಗೆ ನಿಂತು, ನೀನು ನನಗೆ ಹೇಳ್ದೆ ಎಲ್ಲಿ ನನ್ನಿಂದ ದೂರ ಹೋಗ್ಬಿಡ್ತೀಯೋ ಅಂದ್ಕೊಂಡಿದ್ದೆ ಎಂದು ನಕ್ಕನು. ಶೀತಲ್ ರಾತ್ರಿ ನಡೆದ ಎಲ್ಲ ಘಟನೆಗಳನ್ನು ನೆನಪಿಸಿಕೊಂಡಳು. ಕಣ್ಣು ಮುಚ್ಚಿ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡವಳು, ನಾನ್ಯಾಕೆ ಓಡೋಗ್ಲಿ ಎಂದು ಗಡುಸಾಗಿ ಹೇಳಿದಳು. ಯಾಕಂದ್ರೆ ನನ್ನ ನೋಡಿ ಎಂದು ನಕ್ಕನು. ಶೀತಲ್ಗೆ ನಿಜವಾಗಲೂ ಅಶ್ವಿನನ್ನು ನೋಡುವುದು ಇಷ್ಟವಿರಲಿಲ್ಲ ಎನ್ನುವುದಕ್ಕಿಂತ ರಾತ್ರಿಯ ಘಟನೆ ಪದೇ ಪದೇ ಕಣ್ಣ ಮುಂದೆ ಬಂದು ಅವನನ್ನು ಮುಖವೆತ್ತಿ ನೋಡುವುದು ಚೂರು ಕಷ್ಟವಾಗುತ್ತಿತ್ತು ಅವಳಿಗೆ. ಸ್ವಲ್ಪ ಧೈರ್ಯವೂ ಇರಲಿಲ್ಲ ಎಂದು ಹೇಳಬಹುದು. ಆದ್ದರಿಂದ ಹಾಸಿಗೆಯ ಮೇಲೆ ಕುಳಿತ ಅವಳು, ಕ್ಷಮಿಸಿ ಎಂದಳು. ಎಲ್ಲದಕ್ಕೂ ನೀನು ಯಾಕೆ ಕ್ಷಮೆ ಕೇಳ್ತೀಯಾ ಎಂದನು. ಯಾಕಂದ್ರೆ ಅದು ನನ್ನ ತಪ್ಪು ಅಂತ ನನಗೆ ತಿಳಿದಿದೆ ಎಂದಳು. ಆದರೆ ನೆನ್ನೆ ನೀನು ಯಾವ ತಪ್ಪನ್ನು ಮಾಡಲಿಲ್ವಲ್ಲ ಎಂದನು ಅಶ್ವಿನ್ ನಗುತ್ತಾ. ಇಲ್ಲ, ನಾನು ಏನೋ ಮಾಡಿದ್ದೀನಿ ಎಂದವಳ ಮುಖ ಬಿಳುಚಿಕೊಂಡಿತು. ಅಶ್ವಿನ್ ಹಾಗೆ ನಡೆದು ಒಳಗೆ ಬಂದವನು, ಶೀತಲ್ ಅದೇ ಮೃದು ಮಧುರ ಧ್ವನಿಯಲ್ಲಿ ಕರೆದನು. ಕುಡಿದ ನಶೆಯಲ್ಲಿ ನಾನು ನಿಮಗೆ ಏನು ಹೇಳಿದ್ನೋ ನೆನಪಿಲ್ಲ. ಅವಳ ದನಿಯಲ್ಲಿ ನೋವಿತ್ತು. ಅಶ್ವಿನ್ನ ಮುಖದ ಭಾವ ಚೂರು ಬದಲಾಯಿತು. ಶೀತಲಾಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ, ನಿನಗದ್ರಿಂದ ಏನಾದರೂ ಬೇಜಾರಾಯ್ತಾ ಎಂದನು. ಶೀತಲ್ ಏನನ್ನೋ ಹೇಳಬೇಕು ಅಂದುಕೊಂಡರೂ ಸದ್ಯಕ್ಕೆ ಅವಳ ಬಾಯಿಂದ ಮಾತುಗಳು ಹೊರಡಲಿಲ್ಲ. ಅವಳ ಮೌನವನ್ನು ನೋಡಿದ ಅಶ್ವಿನ್ ಮುಂದೆ ಮಾತನಾಡಲು ಹೋಗಲಿಲ್ಲ. ಅಶ್ವಿನ್ ಕೋಪಗೊಂಡಿದ್ದನು. ಈ ಕ್ಷಣದಲ್ಲಿ ಅವನಿಗೆ ನಿಜವಾಗಿಯೂ ಶೀತಲ್ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು. ಏಕೆಂದರೆ ಅವನು ಈಗ ಅತ್ಯಂತ ಪ್ರಾಮುಖ್ಯತೆ ನೀಡುತ್ತಿರುವ ಕ್ಷಣಗಳು ಅವಾಗಿದ್ದವು. ಆದರೆ ಶೀತಲ್ ಮೌನಗೌರಿಯಾಗಿ ಅವನ ಭಾವನೆಗಳ ಮೇಲೆ ಮತ್ತೊಮ್ಮೆ ಚಪ್ಪಡಿ ಎಳೆದು ಬಿಟ್ಟಿದ್ದಳು. ತನ್ನ ಕೋಪವನ್ನು ವ್ಯಕ್ತಪಡಿಸಲಾಗದೆ ಅಶ್ವಿನ್ ಅತ್ತಿತ್ತ ತನ್ನ ನೋಟವನ್ನು ಬದಲಿಸಿದನು. ಶೀತಲ್, ಹೀಗೆಲ್ಲ ಮಾಡಬೇಡ, ಕನಿಷ್ಠ ನಿನ್ನನ್ನಾದರೂ. ಅಶ್ವಿನ್ಗೆ ಇದಕ್ಕಿಂತ ಹೆಚ್ಚು ಹೇಳಲು ಸಾಧ್ಯವಾಗಲಿಲ್ಲ. ಹೇಳುವುದು ಸರಿಯೆಂದು ಸಹ ಅವನಿಗೆ ಅನಿಸಲಿಲ್ಲ. ಶೀತಲಾಳ ಫೋನನ್ನು ತನ್ನ ಪ್ಯಾಂಟ್ ಜೇಬಿನಿಂದ ತೆಗೆದು ಅವಳ ಬಳಿಯಲ್ಲಿ ಇಟ್ಟವನು ಡಬಲ್ ಸ್ಪೀಡಲ್ಲಿ ಅಲ್ಲಿಂದ ಹೊರಗೆ ನಡೆದು ಬಿಟ್ಟನು. ಅವನು ಹೊರಗೆ ಹೋದ ತಕ್ಷಣ ಶೀತಲ್ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ತನ್ನ ಫೋನನ್ನು ಎತ್ತಿಕೊಂಡು ಚಾರ್ಜ್ಗೆ ಹಾಕಿದಳು. ಅದು ಚಾರ್ಜ್ ಆಗುವವರೆಗೂ ಅವಳು ಅಲ್ಲೇ ಕುಳಿತಿದ್ದಳು. ನಂತರ ಸ್ವಲ್ಪ ಸಮಯದವರೆಗೆ ಫೋನನ್ನು ಚಾರ್ಜ್ ಮಾಡಿದ ನಂತರ ಅವಳು ಅದನ್ನು ಸ್ವಿಚ್ ಆನ್ ಮಾಡಿದಳು. ಆನ್ ಮಾಡಿದ ತಕ್ಷಣ ಕೆಲವು ಮಿಸ್ಡ್ ಕಾಲ್ಗಳು ಬಂದಿದ್ದವು. ಸುಜಾತ ಅವರಿಂದ ತುಂಬ ಕಾಲ್ಸ್ ಬಂದಿದ್ದವು. ಶೀತಲ್ ಸುಜಾತ ಅವರಿಗೆ ಕಾಲ್ ಮಾಡಿದ ತಕ್ಷಣ ಅವರು ಫೋನ್ ಎತ್ತಿದರು. ಶೀತು, ನೀನ್ ಎಲ್ಲಿದ್ಯಾ ಪುಟ? ನಾನು ನೈಟಿಂದ ನೀನು ಕಾಲ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಎಂದು ಅಕ್ಕರೆಯಿಂದ ಕೇಳಿದರು. ಕ್ಷಮಿಸಿ ಚಿಕ್ಕಮ್ಮ, ನಾನು ಮಲಗ್ಬಿಟ್ಟಿದ್ದೆ ಅಳುಕುತ್ತಾ ಹೇಳಿದಳು ಶೀತಲ್. ನೀನು ಹುಷಾರಾಗಿದೆಯಾ ತಾನೇ? ಸುಜಾತ ಆತಂಕದಿಂದ ಕೇಳಿದರು. ಶೀತಲ್ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು, ಹೌದು ಚಿಕ್ಕಮ್ಮ, ನಾನು ಚೆನ್ನಾಗಿದ್ದೀನಿ ಎಂದಳು. ಅಕ್ಷತ್ ಮತ್ತೆ ಅಕ್ಷಯ್ ಕೂಡ ನಿನಗೆ ಹೊಸ ವರ್ಷಕ್ಕೆ ವಿಶ್ ಮಾಡೋಕ್ಕೆ ಕಾಲ್ ಮಾಡ್ತಾ ಇದ್ರು ಎಂದರು ಸುಜಾತ. ಚಿಕ್ಕಮ್ಮ, ನೋಡಿದೆ, ಫೋನ್ ಚಾರ್ಜ್ ಖಾಲಿಯಾಗಿತ್ತು, ಈಗ ಮಾಡ್ತೀನಿ ಎಂದಳು.
ಸುಜಾತ ಏನನ್ನೋ ಹೇಳಲು ಹೊರಟಿದ್ದರು. ಆದರೆ ಶೀತಲ್, ಚಿಕ್ಕಮ್ಮ, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ, ಕೆಳಗೆ ಎಲ್ಲರೂ ಕರೀತಾ ಇದ್ದಾರೆ ಎಂದಳು. ಸರಿ ಮಗ, ಹುಷಾರು ಎಂದ ಸುಜಾತ ಕಾಲ್ ಕಟ್ ಮಾಡಿದರು. ಸುಜಾತ ತಮ್ಮ ವಾಕ್ಯವನ್ನು ಪೂರ್ಣಗೊಳಿಸುವ ಮೊದಲೇ ಶೀತಲ್ ಕಾಲ್ ಕಟ್ ಮಾಡಿದ್ದಳು. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಶೀತಲ್ ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತಳು. ದೂರದವರೆಗೂ ದಿಟ್ಟಿಸಿ ಶೂನ್ಯದಲ್ಲಿ ಕಳೆದು ಹೋಗಿದ್ದವಳು ಮತ್ತೊಮ್ಮೆ ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನನ್ನು ತಾನು ಸಮಾಧಾನಗೊಳಿಸಿಕೊಳ್ಳಲು ಪ್ರಯತ್ನಿಸಿದಳು. ಸ್ವಲ್ಪ ಸಮಯದ ನಂತರ ಶೀತಲ್ ಊಟದ ಮೇಜಿನ ಬಳಿಗೆ ಬಂದಾಗ ಎಲ್ಲರೂ ಊಟ ಮಾಡುತ್ತಿದ್ದರು. ಆದರೆ ಆದಿ ಹಿಂದಿನ ರಾತ್ರಿಯ ಘಟನೆಯ ಬಗ್ಗೆ ನಿತರಾಳ ಮೇಲೆ ಕೋಪಗೊಂಡಿದ್ದನು. ಇದರಿಂದಾಗಿ ಅವಳು ಅವನನ್ನು ಪದೇ ಪದೇ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಳು. ಅವನಿಗೆ ಊಟ ತಿನ್ನಿಸುವ ಸಲುವಾಗಿ ಪದೇ ಪದೇ ತನ್ನ ಕೈಗಳನ್ನು ಅವನ ಮುಂದೆ ಚಾಚುತ್ತಿದ್ದಳು. ಅವರನ್ನು ನೋಡಿದಾಗ ಶೀತಲ್ ಮುಖದಲ್ಲಿ ನಗು ಮೂಡಿತು. ಅವಳ ಕಣ್ಣುಗಳು ಅಲ್ಲೇ ಇದ್ದ ಅಶ್ವಿನ್ ಮೇಲೆ ಹರಿದವು. ಅವನು ಕೈಯಲ್ಲಿ ಸ್ಪೂನ್ ಹಿಡಿದು ಅವಳನ್ನೇ ನೋಡುತ್ತಿದ್ದ. ಈ ಬಾರಿ ಶೀತಲ್ ಚಲಿಸಲಿಲ್ಲ. ಅವನಲ್ಲೇ ಸ್ಥಿರವಾಗಿ ನೋಟ ನೆಟ್ಟಳು. ಮರುಕ್ಷಣ ಕುಶ್ ಶೀತಲಾಳ ಮುಖದ ಮುಂದೆ ಕೈಗಳನ್ನು ಆಡಿಸಿ, ನೀನಿಲ್ಲೇ ಇದ್ಯಾ ಅಥವಾ ಕಳೆದೋಗಿದ್ಯಾ ಎಂದ. ಅವನ ಮಾತಿಗೆ ಎಚ್ಚೆತ್ತ ಶೀತಲ್ ನಗುತ್ತಾ, ಇಲ್ಲೇ ಇದ್ದೀನಿ ಎಂದಳು. ಅಂದಹಾಗೆ ಶೀತಲ್, ಇನ್ಮೇಲೆ ಡ್ರಿಂಕ್ಸ್ ಮಾಡೋದಕ್ಕೆಲ್ಲ ಹೋಗಬೇಡ. ನಿನಗೆ ಡ್ರಿಂಕ್ಸ್ ಮಾಡಿ ಸ್ಟಡಿ ಆಗಿರೋಕ್ಕೆ ಆಗಲ್ಲ. ಅದು ಅಲ್ಲದೆ ನಿನ್ಗೆ ಅಭ್ಯಾಸ ಇಲ್ಲ ಅನಿಸುತ್ತೆ. ನಿನ್ನ ಬಾಡಿಗೆ ಆ ಕೆಪಾಸಿಟಿ ಕೂಡ ಇಲ್ಲ ಎಂದ ಕುಶ್. ಸಾರಿ, ಇದೇ ಫಸ್ಟ್ ಟೈಮ್ ನಾನು ಎಂದು ತಡವರಿಸಿದಳು. ಕುಶ್ ನಗುತ್ತಾ, ಓಕೆ, ಇದು ಆಗಾಗ ನಡೀತಾ ಇರುತ್ತೆ ಎಂದನು. ನಿತರಾಳ ಕಾಟವನ್ನು ಸಹಿಸಲಾರದೆ ಊಟದ ಟೇಬಲ್ನಿಂದ ಮೇಲೆದ್ದನು ಆದಿ. ಆದಿ ಪ್ಲೀಸ್, ನನ್ನ ಮಾತು ಕೇಳು ಎಂದು ಗೋಗರಿದಳು ನಿತಾರ. ನೀನ್ ಏನು ಹೇಳೋದು ಬೇಕಾಗಿಲ್ಲ. ಅದೇ ಕೋಪದಲ್ಲಿ ಕನಲಿದನು ಆದಿ. ನಾನು ಕೂಡ ಆ ಬಾಟಲಲ್ಲಿ ಇದ್ದಿದ್ದು ನೀರಂತ ತಪ್ಪಾಗಿ ತಿಳಿದೇ ಕುಡ್ದಿದ್ದು ಆದಿ. ನಾನು ಕೂಡ ಶೀತಲ್ ಆಗೇನೆ ಆ ಬಾಟಲ್ ನೋಡಿ ಮೋಸ ಹೋದೆ ಎಂದು ಬೇಸರದಲ್ಲಿ ಹೇಳಿದಳು. ನನ್ನ ಹತ್ರ ನಿನ್ನ ಸುಳ್ಳು ನಡೆಯಲ್ಲ ನಿತಾರ. ನಿನ್ನ ಬಾಟಲ್ನ ಮಿಸ್ ಆಗಿ ಕುಡಿದಿದ್ದು ಶೀತಲ್, ಅದು ನೀರಂದ್ಕೊಂಡು ಗಡುಸಾಗಿ ಹೇಳಿದ. ಮರುಕ್ಷಣವೇ ನಿತಾರ ಇನ್ನು ನಾಟಕ ಮಾಡುವುದು ಸರಿಯಲ್ಲ ಎನಿಸಿ, ಓಕೆ, ನಾನು ಸೋತಿದ್ದೀನಿ, ಆಯ್ತು, ನಂದೇ ತಪ್ಪು, ನಾನು ಒಪ್ಕೊಳ್ತೀನಿ ಎಂದು ಮೊಗ ಬಾಡಿಸಿ ಹೇಳಿದಳು. ನನಗೆ ಸುಳ್ಳು ಹೇಳೋದು ಇಷ್ಟ ಆಗಲ್ಲ ನಿತಾರ. ನಿನ್ನ ಮೇಲಿರೋ ನನ್ನ ನಂಬಿಕೆನ ಹಾಳು ಮಾಡಬೇಡ ಎಂದನು ಆದಿ. ಇದನ್ನು ಕೇಳಿದ ಎಲ್ಲರ ಮುಖದಲ್ಲೂ ನಗು ಹರಡಿತು. ಕೊನೆಗೂ ಆದಿ ಸೋತು ನಿತರಾಳನ್ನು ಕ್ಷಮಿಸಿದ್ದನು. ಇಷ್ಟು ಸಣ್ಣ ವಿಷಯಕ್ಕೆ ನೀನು ಎಷ್ಟೊಂದು ಕೋಪ ಮಾಡಿಕೊಂಡೆ ಎಂದು ಮೂತಿಯುಬ್ಬಿಸಿದಳು ನಿತಾರ. ನಾನು ಕೋಪ ಬರೋ ಹಾಗೆ ಮಾಡಿದೆ, ಅದು ನಿನ್ನ ತಪ್ಪು ಎಂದನು ಆದಿ. ನಿತಾರ ತಕ್ಷಣ ಆದಿಯ ಬಳಿಗೆ ಬಂದು ಅವನ ಕೈ ಹಿಡಿದು, ಸಾರಿ, ನನ್ನ ಮನಸ್ಸಿಗೆ ನೋವು ಮಾಡಬೇಡ ಪ್ಲೀಸ್ ಎಂದಳು. ಆದಿ ತನ್ನ ಕೈಗಳನ್ನು ಬಿಡಿಸಿಕೊಳ್ಳುವಳು ಪ್ರಯತ್ನಿಸಿದಾಗ ನಿತಾರ ಅವುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಸರಿ, ನನ್ನ ಕೈ ಬಿಡು ಎಂದನು. ನಾನೀಗ ಕೈ ಬಿಟ್ರೆ ನೀನ್ ನನಗೆ ತಲೆ ಮುಡುಕ್ತೀಯ. ನಾನು ಬಿಡಲ್ಲ. ಪ್ರತಿ ಬಾರಿ ನಿನ್ನ ಜೊತೆ ಜಗಳ ಮಾಡಿದಾಗೆಲ್ಲ ತಲೆ ಮೇಲೆ ಏಟ್ ತಿಂದು ತಿಂದು ಸಾಕಾಗಿದೆ ನನಗೆ ಎಂದಳು ಮೊಗ ಊದಿಸಿ. ಹೋ, ಇದಕ್ಕ ನೀನು ಕೈ ಹಿಡ್ಕೊಂಡಿರೋದು? ಮರ್ತಿದ್ದೆ ನಾನು, ನೀನೇ ನೆನಪಿಸ್ದೆ ಎಂದು ನಕ್ಕನು. ಅವನ ಮಾತಿಗೆ ಎಲ್ಲರೂ ಒಟ್ಟಾಗಿ ಚಪ್ಪಾಳೆ ತಟ್ಟುತ್ತಾ ನಗಲು ಶುರು ಮಾಡಿದರು. ಶೀತಲ್, ವಾವ್ ನೀವು ಎನ್ನುತ್ತಾ ಖುಷಿ ವ್ಯಕ್ತಪಡಿಸಿದಳು. ನಿತಾರ ಆದಿಗೆ ಇಷ್ಟವಾದ ಹಾಡನ್ನು ಹಾಡಲು ಶುರು ಮಾಡಿದಳು. ಅವಳ ಜೊತೆ ಆದಿ ಕೂಡ ಧ್ವನಿ ಸೇರಿಸಿದ. ನಿತಾರ ಆದಿಯನ್ನು ಅಪ್ಪಿಕೊಂಡು, ನಾವಿಬ್ರೂ ಅಲ್ಲ, ನಾವು ಮೂವರು, ಅಶ್ವಿನ್ ಕೂಡ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾನೆ ಎಂದಳು. ಓ ಹೌದಲ್ವಾ ಮಗ, ನೀನೊಂದು ಸಾಂಗ್ ಆಡೋ ಎಂದನು ಪೂರ್ವ. ನನಗೀಗ ಮೂಡಿಲ್ಲ, ಮುಖ ತಿರುಗಿಸಿದನು ಅಶ್ವಿನ್. ನನ್ನ ಮೂಡ್ಗೆ ಮ್ಯಾಚ್ ಆಗೋ ಹಾಗೆ ಆಡೋ ಪ್ಲೀಸ್, ಸ್ಯಾಡ್ ಸಾಂಗ್ ಆಡು ಎಂದನು ಸೌರವ್. ನಾನು ಹಾಡಲ್ಲ, ಪಟ್ಟು ಹಿಡಿದಂತೆ ಹೇಳಿದನು ಅಶ್ವಿನ್.
ನೀನ್ ಆಡಿಲ್ಲ ಅಂದ್ರೆ ಏನು, ಶೀತಲ್ ಆಡ್ತಾರೆ ಎಂದು ಕಣ್ಣು ಮಿಟುಕಿಸಿದ. ಸೌರವ್ನ ಮಾತುಗಳನ್ನು ಕೇಳಿ ಶೀತಲ್ಗೆ ಉಸಿರೇ ನಿಂತಂತೆ ಆಯಿತು. ಅಶ್ವಿನ್ನ ಕಣ್ಣುಗಳು ಸೌರವ್ ಮೇಲೆ ಬಿದ್ದವು. ಸೌರವ್ ತಕ್ಷಣ ತನ್ನನ್ನು ತಾನು ಸರಿ ಮಾಡಿಕೊಳ್ಳುವಂತೆ, ನೀನೇ ಹಾಡಲ್ಲ, ಮೂಡಿಲ್ಲ ಅಂದೆ. ಅದಕ್ಕೆ ನಿನ್ ಸಾಂಗ್ ಯಾವಾಗ್ಲೂ ಕೇಳಿದೀವಿ, ಆದ್ರೆ ಶೀತಲ್ ಯಾವಾಗ್ಲೂ ಆಡಿಲ್ಲ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ ಎಂದು ಹಲ್ಲು ಕಿರಿದ. ಶೀತಲ್ ಕಡೆಗೆ ತಿರುಗಿದ ಸೌರವ್, ನೀನ್ ಹಾಡು ಶೀತಲ್ ಎಂದು ಹುರಿದುಂಬಿಸಿದನು. ಶೀತಲ್ ಭಯದಿಂದ ಉಸಿರು ಬಿಗಿ ಹಿಡಿದು ಅಶ್ವಿನ್ ಕಡೆ ನೋಡಿದಳು. ಅವನು ಅವಳನ್ನೇ ನೋಡುತ್ತಿದ್ದ. ಒಮ್ಮೆಲೆ 4 ಕಣ್ಣುಗಳು ಏಕಕಾಲದಲ್ಲಿ ಸಂಧಿಸಿದ್ದವು. ನಾನು ಕೂಡ ನಿನ್ ಜೊತೆ ಜಾಯಿನ್ ಆಯ್ತೀನಿ, ನೀನ್ ಶುರು ಮಾಡು ಎಂದು ಅಶ್ವಿನ್ ಬಳಿಗೆ ಬಂದು ಭುಜ ಅದುಮಿದಳು ನಿತಾರ. ಶೀತಲ್ ಕಡೆ ತಿರುಗಿ ಕಣ್ಣು ಮಿಟುಕಿಸಿದಳು. ಶೀತಲ್ಗೆ ಹೋದ ಜೀವ ಬಂದಂತಾಯಿತು. ಇಷ್ಟೊತ್ತು ಜೀವ ಬಾಯಲ್ಲಿ ಹಿಡಿದು ನಿಂತಿದ್ದವಳು ನಿಡಿದಾದ ಉಸಿರು ಹೊರ ಚೆಲ್ಲಿದಳು. ಅಶ್ವಿನ್, ಓಕೆ, ನಾನು ಹಾಡ್ತೀನಿ, ಆದರೆ ಸ್ವಲ್ಪ ಮಾತ್ರ ಎಂದನು. ಹಾಗಾಗಲ್ಲ, ಪೂರ್ತಿ ಸಾಂಗ್ ಆಡಬೇಕು, ನಾವು ಕೇಳೋಷ್ಟು ಸಾಂಗ್ಸ್ ನೀನು ಹಾಡಬೇಕು ಎಂದನು ಸೌರವ್. ಹಾಗಿದ್ರೆ ನಾನು ಆಡಲ್ಲ ಎಂದನು ಅಶ್ವಿನ್. ಇದೊಳ್ಳೆ ಮಕ್ಕಳಾಟ ಆಯ್ತಲ್ಲ ಗುರು ಎಂದು ಗೊಣಗಿಕೊಂಡ ಕುಶ್. ಪ್ಲೀಸ್ ಅಶ್ವಿನ್, ನಿನ್ ಧ್ವನಿ ಕೇಳಿ ತುಂಬಾ ದಿನ ಆಯ್ತು, ಓಕೆ, ನಮ್ಗಾಗಿ ಒಂದ್ ಚರಣ ಹಾಡು ಎಂದು ಪೀಡಿಸಿದಳು ಅಂಚಲ್. ಮರುಕ್ಷಣವೇ ಕುಶ್ ಗಿಟಾರ್ ಹಿಡಿದು ಬಂದನು. ಅಶ್ವಿನ್ ಒಮ್ಮೆ ಶೀತಲಾಳನ್ನು ನೋಡಿ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿದನು. ಹಾಡು ಸರಾಗವಾಗಿ ಅವನ ಕಂಠದಿಂದ ಹರಿದು ಬಂದಿತ್ತು. ಸೌರವ್ ಹೇಳಿದಂತೆ ಸ್ಯಾಡ್ ಮೆಲೋಡಿ ಸಾಂಗ್, ಆದರೆ ಆ ಪ್ರತಿ ಸಾಲುಗಳನ್ನು ಶೀತಲ್ಗೆ ಹೇಳಿದಂತೆ ಇತ್ತು ಆ ಹಾಡು. ಹಾಡು ಮುಗಿದ ತಕ್ಷಣ ಎಲ್ಲರೂ ಚಪ್ಪಾಳೆ ತಟ್ಟಲು ಶುರು ಮಾಡಿದರು. ಆದರೆ ಅಶ್ವಿನ್ ಮಾತ್ರ ತನ್ನ ಆಳವಾದ ನೋಟವನ್ನು ಶೀತಲ್ ಮೇಲೆ ಹರಿಸಿದ್ದ. ಶೀತಲ್ ಸಹ ಅವನನ್ನೇ ನೋಡುತ್ತಿದ್ದಳು. ಬಾಯಲ್ಲಿ ಹೇಳಲಾಗದ ಅದೆಷ್ಟೋ ಮಾತುಗಳನ್ನು ಕಣ್ಣಲ್ಲೇ ರವಾನೆಯಾಗಿದ್ದವು. ಕಣ್ಣೊಳಗೆ ಅಡಗಿದ್ದ ಕಣ್ಣೀರು ಇಬ್ಬರಿಗೂ ಸ್ಪಷ್ಟವಾಗಿ ಗೋಚರಿಸಿದ್ದವು. ಆದರೆ ಇಬ್ಬರೂ ಏನನ್ನೂ ಮಾತನಾಡಲಿಲ್ಲ. ಅಶ್ವಿನ್ ಕುರ್ಚಿಯ ಮೇಲಿಂದ ಎದ್ದು, ನಾನು ಸ್ವಲ್ಪ ಬರ್ತೀನಿ ಎಂದು ಹೇಳಿ ಮನೆಯೊಳಗೆ ನಡೆದು ಬಿಟ್ಟನು. ಅವನು ಹೋದ ತಕ್ಷಣ ಕುಹು ತನ್ನ ರಾಗಲಾಪನ ಶುರು ಮಾಡಿದಳು. ಕುಶ್ ಗಿಟಾರ್ ಬಾರಿಸುತ್ತಲೇ ಇದ್ದ. ಸೌರವ್ ಟೇಬಲ್ ಮೇಲೆ ತಾಳ ಹಾಕುತ್ತಾ ಆ ಹಾಡನ್ನು ಆನಂದಿಸುತ್ತಿದ್ದ. ಉಳಿದವರೆಲ್ಲ ಅವರನ್ನೇ ನೋಡುತ್ತಾ ನಗುತ್ತಿದ್ದರು. ಶೀತಲ್ ಕೂಡ ಅವರನ್ನು ನೋಡಿ ನಗುತ್ತಾ ನಿಂತಳು. ತುಂಬಾ ಸಮಯದವರೆಗೂ ಅಶ್ವನ್ ಮರಳಿ ಬಾರದ್ದನ್ನು ಕಂಡು ಶೀತಲ್ ಎದ್ದು ತನ್ನ ರೂಮಿನ ಕಡೆ ನಡೆದಳು. ಅಶ್ವಿನ್ ಆ ಕಡೆಯಿಂದ ಫೋನಿನಲ್ಲಿ ಮಾತನಾಡುತ್ತಾ ಬರುತ್ತಿದ್ದನು. ಅವನನ್ನು ಕಂಡವಳು ಅಲ್ಲೇ ನಿಂತಳು. ಅಶ್ವಿನ್ ಕಾಲನ್ನು ಕಟ್ ಮಾಡಿ ಅವಳತ್ತ ತಿರುಗಿ ನೋಡಿದನು. ಮತ್ತೆ ಮುಖವನ್ನು ಮತ್ತೊಂದು ಕಡೆಗೆ ತಿರುಗಿಸಿಕೊಂಡು, ನನಗರ್ಥ ಆಗುತ್ತೆ, ನೀನ್ ಪ್ರತಿ ಬಾರಿ ನನ್ನ ಬಳಿ ಸಾರಿ ಕೇಳೋ ಅಗತ್ಯ ಇಲ್ಲ ಎಂದನು. ಶೀತಲ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು, ನನಗೆ ಪುನಃ ಪುನಃ ಜಗಳ ಆಡೋದು ಇಷ್ಟ ಆಗಲ್ಲ ಎಂದಳು. ಇಂದಿನಿಂದ ನಾನು ನಿನ್ಗ ಅವಕಾಶ ಕೊಡಲ್ಲ ಎಂದು ನೀರಸ ನಗು ನಕ್ಕನು. ಅವನ ಮಾತುಗಳನ್ನು ಕೇಳಿದವಳು ಅಲ್ಲಿಂದ ಹೊರಡಲು ಅಣಿಯಾದಳು. ಅವಳ ಆ ನಿರ್ಭಾವುಕ ವರ್ತನೆ ಅವನಲ್ಲಿ ಕೋಪ ತರಿಸಿತ್ತು. ಶೀತಲ್, ನಿಜ ಹೇಳು, ನಿನಗೆ ಕಷ್ಟ ಆಗ್ತಾ ಇಲ್ವಾ? ನನಗೆ ಉಸಿರುಗಡ್ದಾಗ ಆಗ್ತಾ ಇದೆ ಎಂದನು. ಕೆಲವೊಮ್ಮೆ ನಾವೀಗ ತೆಗೆದುಕೊಳ್ಳೋ ಕಷ್ಟಗಳು ನಮ್ಮ ಭವಿಷ್ಯದ ಜೀವನವನ್ನ ಸುಲಭಗೊಳಿಸುತ್ತವೆ ಅಂದಳು ಅಳು ನುಂಗುತ್ತಾ. ಅಂದ್ರೆ ನಿನ್ಗೆ ಸುಲಭವಾದ ಜೀವನ ಬೇಕಾ? ವ್ಯಂಗ್ಯವಾಗಿ ಕೇಳಿದ. ಅವನ ಮಾತುಗಳನ್ನು ಕೇಳಿ ಅವಳ ಕಣ್ಣುಗಳಲ್ಲಿ ಮಡುಗಟ್ಟಿದ್ದ ಹನಿಗಳು ಕೆನ್ನೆಯ ಮೇಲೆ ಜಾರಿಯೇ ಬಿಟ್ಟವು. ಅಳಬೇಡ, ನಾನು ನಿನಗೆ ಸಮಾಧಾನ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ಅದಕ್ಕಾಗಿ ನಾನು ನಿನ್ನ ಮುಟ್ಬೇಕಾಗುತ್ತೆ. ಆದರೆ ನಿನ್ಗಾಗ ಮಾಡೋದು ಇಷ್ಟ ಇಲ್ವಲ್ಲ ಎಂದನು. ಜೇಬಿಗೆ ಕೈ ತುರಿಸಿ ಎತ್ತಲೋ ನೋಡುತ್ತಾ ನಿಂತು. ಆದರೆ ಶೀತಲ್ಗೆ ಅವನಾಡಿದ ಮಾತುಗಳು ಸ್ಪಷ್ಟವಾಗಿ ಕೇಳಿಸಲಿಲ್ಲ. ಅವಳು ಅಲ್ಲಿಂದ ಹೊರಡಲು ಹೆಜ್ಜೆ ಹಾಕಿದಳು. ನಿನ್ನನ್ನ ಹಗ್ ಮಾಡೋಕೆ ಸಾಧ್ಯ ಇಲ್ವಾ? ನೀರಸನಾಗಿ ಕೇಳಿದ ಅಶ್ವಿನ್.
ಆದರೆ ಅವನ ಮಾತುಗಳನ್ನು ಕೇಳಲು ಶೀತಲ್ ಅಲ್ಲಿ ಇರಲಿಲ್ಲ. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.